ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಮೇಲೆ ಬರುವಂಥ ನಕ್ಷೆಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸಮೀಕರಣವನ್ನು ಬರೆದುಕೋಬೇಕು. ಎಕ್ಸ್ ಪ್ಲಸ್ 2y = 6 ಸಮೀಕರಣ 1 ಆಗಿರಲಿ. ಈ ರೀತಿಯಾಗಿ ಸಮೀಕರಣವನ್ನು ಬರೆದು ನಂತರ ಏನು ಮಾಡಬೇಕಂದ್ರೆ ಕೋಷ್ಟಕವನ್ನು ರೆಡಿ ಮಾಡಬೇಕು. ಕೋಷ್ಟಕವನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕಂದ್ರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಪರಿಹಾರಗಳನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಅಂದರೆ ಈ ಒಂದು ಸಮೀಕರಣಕ್ಕೆ ಮೊದಲಿಗೆ ಎಕ್ಸ್ ವ್ಯಾಲ್ಯೂ ಎಕ್ಸನ್ನು 0 ಅಂತ ಅಪ್ಲೈ ಮಾಡಿ, ಆವಾಗ y ಬೆಲೆ 3 ಬರುತ್ತೆ. ನೆಕ್ಸ್ಟ್ x = 2 ಅಂತ ಅಪ್ಲೈ ಮಾಡಿ y = 2 ಬರುತ್ತೆ. x = 4 ಅಂದಾಗ y = 1 ಬರುತ್ತೆ. x = 6 ಅಂದಾಗ y = 0 ಅಂತ ಬರುತ್ತೆ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನಾವು ಕೋಷ್ಟಕವನ್ನು ರೆಡಿ ಮಾಡ್ಕೋಬಹುದು. ನಂತರ ನಾವು ಈ ರೀತಿಯಾಗಿ x ಅಕ್ಷ ಮತ್ತು y ಅಕ್ಷದ ಮೇಲೆ 1 ಸೆಂಟಿಮೀಟರ್ = 1 ಮಾನ ಈ ರೀತಿಯಾಗಿ ನಂಬರ್ಸ್ಗಳನ್ನು ಹಾಕೋಬೇಕು. ಯಾವ ರೀತಿ ಅಂತ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಯಾವ ರೀತಿಯಾಗಿ ಗ್ರಾಫನ್ನು ನಾವು ಡ್ರಾ ಮಾಡ್ಬೋದು ಅಂತ ಆ ಒಂದು ಕ್ಲಾಸ್ನಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಅದೇ ರೀತಿಯಾಗಿ ನಾವಿಲ್ಲಿ ಗ್ರಾಫನ್ನು ಹಾಕೋಬೇಕು. ಇದು ಎಕ್ಸ್ ಅಕ್ಷ, ಇದು y ಅಕ್ಷ. 1 ಸೆಂಟಿಮೀಟರ್ = 1 ಮಾನ ಈ ರೀತಿಯಾಗಿ ಸ್ಕೇಲನ್ನು ಹಾಕೋಬೇಕು. ನಂತರ ಏನು ಮಾಡಬೇಕಂದ್ರೆ x = 0 y = 3, x = 0 y = 3 ಈ ರೀತಿಯಾಗಿ ಪ್ರತಿಯೊಂದು ಪರಿಹಾರಗಳನ್ನು ಅಥವಾ ಪ್ರತಿಯೊಂದು ಕೋಷ್ಟಕದಲ್ಲಿರುವಂಥ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಪಾಯಿಂಟ್ ಮಾಡಿ ನಾವು ಗುರುತಿಸ್ಕೋಬೇಕು. ಗುರುತಿಸಿದ ನಂತರ ಈ ರೀತಿಯಾಗಿ ಬಂದಿರುವಂಥ ಎಲ್ಲ ನಿರ್ದೇಶಕಗಳನ್ನು ಕೂಡಿದಾಗ ನಮಗೆ ಕೊಟ್ಟಿರುವಂಥ ಒಂದು ಸಮೀಕರಣ ಏನಾಗಿರುತ್ತೆ, ಒಂದು ಸರಳ ರೇಖೆ ಆಗಿರುತ್ತೆ ಅಂತ ನಾವು ಇಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಎಕ್ಸಾಂಪಲ್ 5. 1, 2 ಎಂಬ ದತ್ತ ಬಿಂದು ಇರುವ ಸರಳ ರೇಖೆಯ ಸಮೀಕರಣವನ್ನು ಕಂಡುಹಿಡಿಯಿರಿ. ಈಗ ನಮಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಪರಿಹಾರಕ್ಕೆ ಒಂದು ಸರಳ ರೇಖೆಯನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. 1, 2 ಎನ್ನುವಂಥದ್ದು ರೇಖಾತ್ಮಕ ಸಮೀಕರಣ ಪರಿಹಾರ ಆಗಿದ್ದರೆ x + y = 3 ಅಂತ ಆಗಿರುತ್ತೆ. ಯಾವ ರೀತಿಯಾಗಿ ಸಮೀಕರಣ ಬಂತು ಅಂತ ನಾವು ನೋಡೋದಾದರೆ ನಾವು ಈ ರೀತಿಯಾಗಿ ಟ್ರೈ ಮಾಡಬೇಕು. x = 1 ಅಂತ ಅಪ್ಲೈ ಮಾಡಿದಾಗ ಆವಾಗ y = 3 - 1 2 ಬರುತ್ತೆ. ಈ ರೀತಿಯಾಗಿ ನಮಗೆ ನಿರ್ದೇಶಾಂಕ x ಬೆಲೆ 1 ಸಿಗುತ್ತೆ, y ಬೆಲೆ 2 ಅಂತ ಸಿಗುತ್ತೆ. ಆದ್ದರಿಂದ ಈ ಎರಡೂ ಪರಿಹಾರಗಳನ್ನು ಬಳಸಿಕೊಂಡು x + y = 3 ಎಂಬ ಒಂದು ಸಮೀಕರಣವನ್ನು ನಾವು ಕಂಡುಹಿಡಿದೆವು. ನೆಕ್ಸ್ಟ್ ಎಕ್ಸಾಂಪಲ್ 6. x + y = 7 ಅದರ ನಕ್ಷೆಯನ್ನು ಬರೆಯಿರಿ. ಈಗ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಈ ಒಂದು ಸಮೀಕರಣಕ್ಕೆ ನಕ್ಷೆಯನ್ನು ಬರೆಯಿರಿ ಎಂದಿದ್ದಾರೆ. ಈ ನಕ್ಷೆಯನ್ನು ಬರೀಲಿಕ್ಕೆ ಮೊದಲೇದಾಗಿ ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂದರೆ ಮೊದಲೇದಾಗಿ x = 0 ಅಂತ ಅಪ್ಲೈ ಮಾಡಿದಾಗ y = 7 ಬರುತ್ತೆ. ನೆಕ್ಸ್ಟ್ ಅಥವಾ y = 0 ಅಪ್ಲೈ ಮಾಡಿದಾಗ x = 7 ಅಂತ ಬರುತ್ತೆ. ಈ ಎರಡು ಬಿಂದುಗಳನ್ನು ನಾವು ಯೂಸ್ ಮಾಡಿಕೊಂಡು ಈ ಒಂದು ಗ್ರಾಫ್ x ಆಕ್ಸಿಸ್ ಮತ್ತು y ಆಕ್ಸಿಸ್, x ಅಕ್ಷ y ಅಕ್ಷ ಎರಡನ್ನು ಬಳಸ್ಕೋಬೇಕು. 1 ಸೆಂಟಿಮೀಟರ್ = 1 ಮಾನ ಅಂತ ನಾವು x ಆಕ್ಸಿಸ್ ಮತ್ತು y ಆಕ್ಸಿಸ್ಗೆ 1 ಸೆಂಟಿಮೀಟರ್ = 1 ಮಾನ ಅಂತ ಅಳತೆಯನ್ನು ತೆಗೆದುಕೋಬೇಕು. ನಂತರ ಏನು ಮಾಡಬೇಕಪ್ಪ ಅಂದರೆ 0 7 x 0 ಇದೆ, y 7 ಇಲ್ಲಿ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ x 7 ಇಲ್ಲಿದೆ, y 0 ಆಗಿರುತ್ತೆ. ಇವಾಗ ಎರಡು ಬಿಂದುಗಳನ್ನು ಕೂಡಿದಾಗ ಇದು ಕೂಡ ಒಂದು ಸರಳ ರೇಖೆ ಆಗಿದೆ. x + y = 7 ಎನ್ನುವಂಥದ್ದು ಈ ರೀತಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನಾವು ಗ್ರಾಫನ್ನು ಯಾವ ರೀತಿಯಾಗಿ ಹಾಕಬೇಕನ್ನೋದನ್ನು ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಚಾಪ್ಟ್ರಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಗ್ರಾಫನ್ನು ಹಾಕೋಬೇಕು. ನೆಕ್ಸ್ಟ್ ಉದಾಹರಣೆ 7. ಒಂದು ಕಾಯದ ಮೇಲೆ ಉಂಟಾಗುವ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾಗುವ ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಎಂಬುದನ್ನು ನಮಗೆ ಗೊತ್ತಿದೆ. ಇದು ಯಾವ ಒಂದು ಬಲಕ್ಕೆ ಸಂಬಂಧಿಸಿದ ಹಾಗೆ ಒಂದು ಹೇಳಿಕೆಯಾಗಿದೆ ಅಥವಾ ಲಾ ಆಗಿರುತ್ತೆ. ಒಂದು ಕಾಯದ ಮೇಲೆ ಉಂಟಾಗುವ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಈ ಒಂದು ಸನ್ನಿವೇಶವನ್ನು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಇದನ್ನು ನಕ್ಷೆಯನ್ನು ರಚಿಸಿ ಅಂತ ಕೇಳಿದ್ದಾರೆ. ಇದು ನ್ಯೂಟನ್ಸ್ ಲಾಗೆ ಸಂಬಂಧಿಸಿದ ಒಂದು ಹೇಳಿಕೆಯಾಗಿದೆ. ಏನಂತ, ದ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ
ಇಲ್ಲಿ ಉಂಟಾಗುವ ಒಂದು ಕಾರ್ಯದ ಮೇಲೆ ಉಂಟಾಗುವ ಎಕ್ಸಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಅಂತ ಆಗುತ್ತೆ. ಸೊ ಇಲ್ಲಿ ಹಾಗಾದರೆ ಫೋರ್ಸ್ ಅಥವಾ ಬಲ ಮತ್ತು ವೇಗೋತ್ಕರ್ಷಗಳನ್ನು ನಾವು ಇಲ್ಲಿ ಪ್ರಯೋಗಿಸಲ್ಪಟ್ಟಿದ್ದೀವಿ. ಬಲ ಅಂದರೆ y ಮಾನ ಆಗಿರಲಿ, ವೇಗೋತ್ಕರ್ಷ ಅಂದರೆ x ಆಗಿರಲಿ. ಹಾಗಾಗಿ ಅನುಪಾತ ಮತ್ತು ಸಮಾನುಪಾತಗಳ ಮೂಲಕ y ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು x ಅಂದಾಗ k ಇಸ್ ಎ ಕಾನ್ಸ್ಟೆಂಟ್. ಹಾಗಾಗಿ y ಈಕ್ವಲ್ಸ್ ಟು k ಇಂಟು x ಅಂತ ನಾವು ಇಲ್ಲಿ ವ್ಯಕ್ತಪಡಿಸಬಹುದು. k ಒಂದು ಸ್ಥಿರಾಂಕ ಆಗಿರುತ್ತೆ. y ಇಸ್ ಈಕ್ವಲ್ ಟು kx ಅಂತ ಏನು ಬರಿತೀವಿ, ಈ ಒಂದು ಸಮೀಕರಣಕ್ಕೆ ನಾವು ಕೋಷ್ಟಕವನ್ನು ರೆಡಿ ಮಾಡ್ಕೊಂಡಿದ್ರೆ ಮೊದಲನೇದಾಗಿ x ಈಕ್ವಲ್ ಟು 0 ಅಂತ ಅಪ್ಲೈ ಮಾಡಿ, ಆವಾಗ y ಈಕ್ವಲ್ ಟು 0 ಆಗಿರುತ್ತೆ. ಅದಕ್ಕಾಗಿ ಇಲ್ಲಿ x ಎಕ್ಸಸ್ ಮತ್ತು y ಎಕ್ಸಸ್ ಎರಡನ್ನು ನಾವು 1 ಸೆಂಟಿಮೀಟರ್ ಈಕ್ವಲ್ ಟು 1 ಮಾನವಂತ ಅಳತೆ ತೆಗೆದುಕೊಂಡಾಗ x ಈಕ್ವಲ್ ಟು 0 y ಈಕ್ವಲ್ ಟು 0 ಅಂದಾಗ ಪಾಯಿಂಟ್ಸ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ k ಈಕ್ವಲ್ಸ್ ಟು 3 ಅಂತ ಅಪ್ಲೈ ಮಾಡಿ. k ಈಕ್ವಲ್ಸ್ ಟು 3 ಅಂತಂದಾಗ ನಮಗೆ ನೆಕ್ಸ್ಟ್ ಇನ್ನೊಂದು ಈ ಒಂದು y ಇಸ್ ಈಕ್ವಲ್ ಟು kx ಈ ಒಂದು ಸಮೀಕರಣಕ್ಕೆ ಇನ್ನೊಂದು ನಿರ್ದೇಶಾಂಕವನ್ನು ಕೂಡ ಕಂಡುಹಿಡಿಬೋದು. ಸೊ x ಈಕ್ವಲ್ ಟು 2 ಅಂತ ಅಪ್ಲೈ ಮಾಡಿ, ಆವಾಗ y ಈಕ್ವಲ್ಸ್ ಟು 6 ಬರುತ್ತೆ. ಆ ಒಂದು ಪಾಯಿಂಟನ್ನು ನಾವು x ಎಕ್ಸಸ್ ಅಂದರೆ 2, y ಎಕ್ಸಸ್ ಅಂದರೆ 6 ಇದು ಪಾಯಿಂಟ್ ಇಲ್ಲಿ ಸಿಗುತ್ತೆ. y ಇಸ್ ಈಕ್ವಲ್ ಟು 3x ಎನ್ನುವಂಥದ್ದು ಕೂಡ ಸರಳ ರೇಖೆಯಾಗಿರುತ್ತೆ. ಸೊ ಬಲಕ್ಕೆ ವೇಗೋತ್ಕರ್ಷ ಎನ್ನುವಂಥದ್ದು ನೇರ ಅನುಪಾತದಲ್ಲಿರುತ್ತೆ. ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸಲರೇಷನ್ ಎನ್ನುವಂಥ ಒಂದು ಲಾ ಏನಾಗುತ್ತೆ ಇಲ್ಲಿ ಅಪ್ಲೈ ಆಗಿ ಅದನ್ನು ನಕ್ಷೆ ಮೂಲಕ ಈ ರೀತಿಯಾಗಿ ನಾವು ಬರಿತಾ ಇದ್ದೀವಿ. ಇಲ್ಲಿ ಗಮನಿಸಿ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ y ಈಕ್ವಲ್ ಟು kx ರೂಪದಲ್ಲಿರುವಂಥ ಸಮೀಕರಣ ಒಂದು ರೇಖೆಯಾಗಿರುತ್ತೆ. ಇದು ಯಾವಾಗಲೂ ಮೂಲ ಬಿಂದುವಿನ ಮೂಲಕ ಹಾದೋಗುತ್ತೆ. ಯಾಕೆ ಅಂತಂದರೆ ನಾವು ಫೋರ್ಸನ್ನು ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗ ಮಾಡುವುದಕ್ಕಿಂತ ಮುಂದೆ ಒಂದು ವಸ್ತುವಿನ ಮೇಲೆ ನಾವು ಬಲವನ್ನು ಪ್ರಯೋಗ ಮಾಡುವುದಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂದರೆ ಆ ವಸ್ತು ನಿಶ್ಚಲ ಸ್ಥಿತಿಯಲ್ಲಿರುತ್ತೆ. ವಸ್ತು ಕೂಡ ನಿಶ್ಚಲ ಸ್ಥಿತಿಯಲ್ಲಿರುತ್ತೆ ಅಂದರೆ ವೇಗೋತ್ಕರ್ಷ 0 ಆಗಿರುತ್ತೆ. ಆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ನಮ್ಮ ಬಲ ಕೂಡ ಏನಾಗಿರುತ್ತೆ 0 ಆಗಿರುತ್ತೆ. ಹಾಗಾಗಿ ಇಲ್ಲಿ ಬಲ ಮತ್ತು ವೇಗೋತ್ಕರ್ಷಗಳು ಎರಡೂ ಕೂಡ ಮೂಲ ಬಿಂದುವಿನ ಮೂಲಕ ಹಾದು ಹೋಗೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ಒಂದು ಕ್ರಿಯೆ ನಡೆಯೋಕ್ಕಿಂತ ಮುಂಚೆ ಎರಡೂ ಕೂಡ ನಿಶ್ಚಲ ಸ್ಥಿತಿಯಲ್ಲಿ ಇರುವಂಥದ್ದು ಇಲ್ಲಿ ಮುಖ್ಯವಾದ ಕಾರಣ ಆಗಿರುತ್ತೆ. ಅದಕ್ಕಾಗಿ ಈ ಒಂದು ಸಮೀಕರಣದ ನಕ್ಷೆ ಏನಾಗುತ್ತೆ ಯಾವಾಗಲೂ ಮೂಲ ಬಿಂದುವಿನ ಮೂಲಕವೇ ಹಾದು ಹೋಗುತ್ತದೆ ಎನ್ನುವಂಥದ್ದು ನಮಗೆ ಅರ್ಥ ಆಗಬೇಕು. ಉದಾಹರಣೆ 8 ಚಿತ್ರ 4.5ರಲ್ಲಿ ನೀಡಿರುವ ಪ್ರತಿಯೊಂದು ನಕ್ಷೆಗೆ ಸರಿ ಹೊಂದುವ ಸಮೀಕರಣವನ್ನು ಈ ಕೆಳಗಿನವುಗಳಿಂದ ಆರಿಸಿ ಬರೆಯಿರಿ. ಇವಾಗ ಹಿಂದಿನ ಒಂದು ಪೇಜ್ನಲ್ಲಿ ಚಿತ್ರ 4.5 ಕೊಟ್ಟಿದ್ದಾರೆ. ಆ ಒಂದು ಚಿತ್ರದಲ್ಲಿ ನಿರ್ದೇಶಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ನಿರ್ದೇಶಾಂಕಗಳನ್ನು ಈ ಕೆಳಗೆ ಕೊಟ್ಟಿರುವಂಥ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಸ್ಯಾಟಿಸ್ಫೈ ಆದರೆ ಆ ಒಂದು ನಕ್ಷೆಯು ಈ ಕೆಳಗಿನ ಸಮೀಕರಣಕ್ಕೆ ಹೊಂದಾಣಿಕೆ ಆಗುವಂಥದ್ದು. ಸೊ ನಾವೀಗ ಈ ಒಂದು ಸಮೀಕರಣಗಳನ್ನು ನೋಡ್ಕೊಳ್ಳಿ. ಆ ಒಂದು ಗ್ರಾಫ್ಗಳನ್ನು ನೋಡ್ತಾ ನಾವು ಇಲ್ಲಿ ಯಾವ ಒಂದು ಸಮೀಕರಣ ಆ ಒಂದು ಗ್ರಾಫ್ಗೆ ಹೊಂದಾಣಿಕೆ ಆಗುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ. ಓಕೆ, ಇವಾಗ ಗ್ರಾಫ್ 4.5ರಲ್ಲಿ ಒಂದನೇ ಗ್ರಾಫನ್ನು ಅಬ್ಸರ್ವೇಷನ್ ಮಾಡೋಣ. ಸೊ ಇಲ್ಲಿ 4 ಈಕ್ವೇಷನ್ ಸಮೀಕರಣವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಈ ಒಂದು ಕೊಟ್ಟಿರುವಂಥ ನಿರ್ದೇಶಾಂಕವನ್ನು ಅಪ್ಲೈ ಮಾಡಿ, ಆವಾಗ ಇಲ್ಲಿ ಯಾವ ಒಂದು ಸಮೀಕರಣವು ಈ ಒಂದು ನಿರ್ದೇಶಾಂಕಗಳಿಗೆ ಸ್ಯಾಟಿಸ್ಫೈ ಆಗುತ್ತೆ ಆ ಒಂದು ನಿರ್ದೇಶಾಂಕ ಏನಾಗಿರುತ್ತೆ ಅಂದರೆ ಈ ಒಂದು ಸಮೀಕರಣಕ್ಕೆ ಹೊಂದಾಣಿಕೆ ಆಗುವಂಥದ್ದು. ಸೊ ಮೊದಲನೇದಾಗಿ ನಾವು ನೋಡ್ತಾ ಹೋದಾಗ -1 -2 0 0 1 2 ಈ ಒಂದು ಪಾಯಿಂಟ್ಸ್ಗಳನ್ನು ನಿರ್ದೇಶಾಂಕವನ್ನು ಈ ಒಂದು ಸಮೀಕರಣಕ್ಕೆ ನಾವು ಅಪ್ಲೈ ಮಾಡಿ ನೋಡಿದಾಗ y ಈಕ್ವಲ್ಸ್ ಟು 2x ಎನ್ನುವಂಥದ್ದು ಈ ಒಂದು ನಿರ್ದೇಶಾಂಕದಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ y ನಿರ್ದೇಶಾಂಕ ಮತ್ತು x ನಿರ್ದೇಶಾಂಕ ದುಪ್ಪಟ್ಟು ಅಂದರೆ y ನಿರ್ದೇಶಾಂಕದ 2 ಪಟ್ಟು ಏನಾಗಿರುತ್ತೆ x ನಿರ್ದೇಶಾಂಕ ಆಗಿರುತ್ತೆ. ಸೊ ಅದಕ್ಕಾಗಿ ನಾವಿಲ್ಲಿ ನೋಡ್ತಾ ಹೋದಾಗ ಸೊ ಇಲ್ಲಿ ಸ್ಯಾಟಿಸ್ಫೈ ಎರಡನೇ ಈಕ್ವೇಷನಲ್ಲಿ ಸ್ಯಾಟಿಸ್ಫೈ ಆಗುವಂಥದ್ದು. ಸೊ ಅದೇ ರೀತಿಯಾಗಿ 4.2ರಲ್ಲಿ ಎರಡನೇ ನಕ್ಷೆಯನ್ನು ನೋಡಿದಾಗ ಈ ಒಂದು ಎರಡನೇ ನಕ್ಷೆಗೆ ಇಲ್ಲಿ ಕೊಟ್ಟಿರುವಂಥ ಈ ಗ್ರಾಫ್ನಲ್ಲಿ ಕೊಟ್ಟಿರುವಂಥ ನಿರ್ದೇಶಾಂಕಗಳನ್ನು ಈ ಕೆಳಗೆ ಕೊಟ್ಟಿರುವಂಥ ಈ ಒಂದು ಪ್ರತಿಯೊಂದು ಸಮೀಕರಣದಲ್ಲಿ ನಾವು ಅಪ್ಲೈ ಮಾಡಿ ನೋಡಿದಾಗ ಯಾವುದು ಬಲಭಾಗಕ್ಕೆ ಸಮನಾಗಿ ಎಡಭಾಗ ಬರುತ್ತೆ ಆ ಒಂದು ಸಮೀಕರಣ ಏನಾಗುತ್ತೆ ಇಲ್ಲಿ ಸ್ಯಾಟಿಸ್ಫೈ ಆಗಿ ಆ ಒಂದು ಗ್ರಾಫ್ ಆ ಒಂದು ಸಮೀಕರಣಕ್ಕೆ ಸಂಬಂಧಿಸಿದಾಗಿರುತ್ತೆ. ನೆಕ್ಸ್ಟ್ ಈ ಒಂದು ಎರಡನೇ ಚಿತ್ರ ಎನ್ನುವಂಥದ್ದು y ಈಕ್ವಲ್ಸ್ ಟು 2x + 4 ಸಮೀಕರಣಕ್ಕೆ ಸರಿ ಹೊಂದುವಂತಾಗಿದೆ. ಮೂರನೇ ಚಿತ್ರಕ್ಕೆ y ಈಕ್ವಲ್ ಟು
2x - 4 ಈ ಒಂದು ಸಮೀಕರಣಕ್ಕೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇದನ್ನು ಡೀಟೇಲಾಗಿ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಎಕ್ಸಸೈಜ್ನಲ್ಲಿ ಕೂಡ ಈ ರೀತಿಯಾದ ಪ್ರಶ್ನೆಗಳು ಬರ್ತವೆ. ಅಲ್ಲಿ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದನ್ನು ನಾವು ಸಿಂಪಲ್ಲಾಗಿ ಗ್ಲ್ಯಾನ್ಸ್ ಮಾಡಿ ನೋಡೋದು ಆದರೆ ಇಲ್ಲಿ ಸೊ ಈ ಒಂದು ಗ್ರಾಫ್ನಲ್ಲಿರುವಂಥ ನಿರ್ದೇಶಾಂಕಗಳನ್ನು ಈ ಒಂದು ಸಮೀಕರಣದಲ್ಲಿ ನಾವು ಅಪ್ಲೈ ಮಾಡಿ ಸ್ಯಾಟಿಸ್ಫೈ ಆಗುವಂತಹ ಸಮೀಕರಣವು ಈ ಒಂದು ಗ್ರಾಫ್ಗೆ ಸಂಬಂಧಿಸಿದ್ದಾಗಿರುತ್ತೆ. ಸೊ ಇಷ್ಟನ್ನು ತಿಳ್ಕೊಳ್ಳಿ. ಮುಂದೆ ಎಕ್ಸಸೈಜ್ನಲ್ಲಿ ಡೀಟೇಲಾಗಿ ಸ್ಟಡಿ ಮಾಡೋಣ. ಇಷ್ಟೊತ್ತು ನಮ್ಮ ಚಾನಲನ್ನು ವೀಕ್ಷಣೆ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.